ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರಯತಿ ವಿರಚಿತ ಶ್ರೀರಾಮಚಾರಿತ್ರಮಂಜರಿ. ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತೋ ವಿಶ್ವಾಮಿತ್ರೇಣ ಮಂತ್ರಾ ಹೃದನುಜಸಹಿತಸ್ತಾಟಕಾಂ ಘಾತಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯ ಹಲ್ಯಾಶಾಪಂ ಚ ಭಂಕ್ತ್ವಾ ಶಿವಧನುರುಪಯನ್ ಜಾನಕೀಂ ನ ಪ್ರಸೀದೇತ್. ಆಯನ್ ರಾಮಃ ಸಭಾರ್ಯೋ ಧ್ವನಿ ನಿಜ ಸಹಜೈಃ ಭಾರ್ಗವೇಶ್ವಾಸರೋಪಾತ್ ತದ್ಗಂ ಹತ್ವಾ ಸುರಾರಿಂ ಪುರಘೌತನುತಸ್ತಾಪಸೈಃ ಭೂಪಪೃಷ್ಟೈಃ. ಕಲ್ಯಾಣಾನಂತಧರ್ಮೋ ಗುಣಲವರಹಿತಃ ಪ್ರಾಣಿನಾಮಂತರಾತ್ಮೇತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನಮಹಿತೋ ಮಹ್ಯತಾಮೇವ ಚೋಭಿಃ. ಕೈಕೇಯೀ ಪ್ರೀತಿಹೇತೋಃ ಸಸಹಜ ನೃಪಜೋ ವಲ್ಕಲೀಯಾಣರಣ್ಯಂ ಗಂಗಾಧಾರೀ ಗುಹಾರ್ಚ್ಯಃ ಕೃತರುಚಿರಜಟೋ ಗೀಷ್ಪತೆ ಪುತ್ರಮಾನ್ಯಃ. ತೀರ್ತ್ವಾ ಕೃಷ್ಣಾಂ ಪ್ರಯಾತೋ ವತು ನಿಜಮಮಲಂ ಚಿತ್ರಕೂಟಂ ಪ್ರಪನ್ನಂ ಸ್ವಾಂಭಾಭಿರ್ಭ್ರಾತರಂ ತಂ ಶ್ರುತಜನಕಗತಿಃ ಸಾಂತ್ವಯನ್ ವ್ಯಪ್ತುತೀರ್ಥಃ. ದತ್ವಾಸ್ಮೈ ಪಾದುಕೆ ಸ್ವೇ ಕ್ಷಿತಿಭರಣಕೃತೌ ಪ್ರೇಷ್ಯತಂ ಕಾಕನೇತ್ರಂ ವ್ಯಸ್ಯಾರಾಧ್ಯೋತ್ರಿಣಾಂನಾ ವನಮಥ ಸಮಿತೋ ದಂಡಕಂ ತಾಪಸೇಷ್ಟಂ. ಕುರ್ವನ್ ಹತ್ವಾ ವಿರಾಧಂ ಖಲಕುಲದಮನಂ ಯಾಚಿತಸ್ತಾಪಸಾಗ್ರ್ಯೈಃ ತೇಷಾಂ ದತ್ವಾ ಭಯಂ ಸ್ವಾನಸಿಧನು ರಿಷುಧೀನ್ ಯಾನಗಸ್ತ್ಯಾತ್ ಸಪಾಯಾತ್. ಆಸೀನ ಪಂಚವಟ್ಯಾಮಕುರುತ ವಿಕೃತಾಂ ರಾಕ್ಷಸೀಂ ಯೋದ್ವಿಸಪ್ತ ಕ್ರವ್ಯಾಧಾನಪ್ಯನೇಕಾ ನಥ ಖರಮವಧೀದ್ದೂಷಣಂ ಚ ತ್ರಿಶೀರ್ಷಂ. ಮಾರೀಚಂ ಮಾರ್ಗರೂಪಂ ದಶವದನಹೃತಾಮಾಕೃತಿಂ ಭೂಮಿಜಾಯಾ ಅನ್ವಿಷ್ಯನ್ನಾರ್ತ ಕೃಧ್ರಂ ಸ್ವಗತಿಮಥನಯನ್ ಮಾಮವೇದ್ಘ್ನನ್ ಕಬಂಧಂ. ಪಂಪಾತೀರಂ ಸಗಚ್ಚನ್ನಿಹ ಕೃತವಸತಿರ್ಭಕ್ತಿತುಷ್ಟಶಬರ್ಯೈ ದತ್ವಾ ಮುಕ್ತಿಂ ಪ್ರಕುರ್ವನ್ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಃ. ಸಪ್ತಚ್ಚಿತ್
तालान् विधिवरबलिनो वालिभित् सूर्यसूनुं कुर्वाणो राज्यपालं समवतु निवसन् माल्यवत्कन्धरेऽसौ नीत्वा मासान् कपीशानिह दशहरितः प्रेष्यसीतां विचिन्त्यायातः श्रीमद्हनुमद्गिरमतसमनुसृत्य गच्छन् कपीन्द्रैः सुग्रीवाद्यैरसङ्ख्यैः दशमुखसहजं मानयन्नाब्धिवाचा दैत्यघ्नः सेतुकारी रिपुपुररुधवेद् वानरैर्वैरिघाती भग्नं कृत्वा दशास्यं गुरुतरवपुषं कुम्भकर्णं निहत्य प्रध्वस्ताशेषनागं पदकमलनतं तार्क्ष्यमानन्द्य रामः सर्वानुज्जीवयन्तं गिरिधरमनगच्छाञ्जनेयात् कपीन्स्वान् विज्ञानास्त्रेण रक्षन् समवतु धमयन् लक्ष्मणाच्चक्रशत्रुम् क्रव्यादान् घ्नसङ्ख्यानपि दशवदनं ब्रह्मपूर्वैः सुरेशैः पुष्पैराकीर्यमाणो हुतवः विमलामाप्य सीतां विधाय रक्षोनाथं स्वभक्तं स्वपुरमथ गतः पुष्पकस्तः समस्तैः साम्राज्ये चाभिषेक्तो निजजनमखिलं मानयन्मे गतिः स्यात् रक्षन् क्षोणीं समृद्धां नुत उत मुनिभिर्मानयन् वायुसूनुं प्रेष्यादित्यात्मजादीन् व्यतनुत भरतं यौवराज्येऽनुमान्य कार्ये सौमित्रिमार्तश्वगदितकुदरिक् नोत शत्रुघ्नतो यो हत्वासौ दुष्टशूद्रं द्विजसुतगुभवेत् कुम्भजान्मालभारी यज्ञं तन्वं स्त्रिकोटीन् व्यतुदुत भरताद्योऽसुरा नीशवाक्यात् यास्यन् धामात्रिपुत्रं भुजिमथ सनयन्नात्मसूनु स्वराज्ये कृत्वा श्रीहनुमत् धृतविमलचलच्छामरच्छत्रशोभी ब्रह्माद्यैस्तूयमाणो निजपुरविलसत् पादपद्मोऽवतान्माम् इति श्रीरामचरितमञ्जरीलेशतकृता राघवेन्द्रेण यतिना भूयाद् रामप्रसाददा इति श्रीराघवेन्द्रयतिकृता
ಶ್ರೀರಾಮಚಾರಿತ್ರಮಂಜರಿ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷಾವರ್ತಿ ಹರಿವಾಯುಸ್ತುತಿ ಮಂತ್ರಪಾರಾಯಣ ಸಮಿತಿ ಈ ಒಂದು ರಾಘವೇಂದ್ರ ಗುರುಸಾರ್ವಭೌಮರ ಆರಾಧನಾ ಪರ್ವಕಾಲವ ಪ್ರಯುಕ್ತವಾಗಿ ಈ ಒಂದು ತಿಂಗಳ ಕಾಲದಲ್ಲಿ ಶ್ರೀ ರಾಘವೇಂದ್ರ ಗ್ರಂಥಮಾಲಾ ಪಾಠ ಎಂಬುದಾಗಿ ಈ ಒಂದು 5 ಗ್ರಂಥಗಳ ಪಾಠವನ್ನು ನಾವು ಶುರು ಮಾಡಿದ್ದೆವು. ಪ್ರಾತಃ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ನದೀ ತಾರತಮ್ಯ ಸ್ತೋತ್ರ, ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ ಎಂಬ ಈ ಒಂದು 5 ಗ್ರಂಥಗಳನ್ನು ನಾವು ಪಾಠ ಮಾಡಲಿಕ್ಕೆ ಸಂಕಲ್ಪ ಮಾಡಿ ಇವಾಗ ರಾಮಚಾರಿತ್ರ ಮಂಜರಿಯನ್ನು ನಾವು ನೋಡಿದ್ದೆವು. ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಅವರು ಅವತಾರ ಮುಖ್ಯ ಉದ್ದೇಶ ಅದು ಜ್ಞಾನಯಜ್ಞಕ್ಕಾಗಿ, ಗ್ರಂಥ ಪ್ರಚಾರಕ್ಕಾಗಿ, ವಿಶೇಷವಾಗಿ ಮಧ್ವಮತ ಸಿದ್ಧಾಂತವನ್ನು ಪ್ರಚಾರ ಮಾಡಬೇಕು ಎಂಬುದಾಗಿ ಅವರು ಅವತಾರವನ್ನು ಮಾಡಿದ್ದಾರೆ. ಶ್ರೀ ಮಧ್ವಮತ ವರ್ಧನಃ ಎಂದು ಅಪ್ಪಣ್ಣಾಚಾರ್ಯರವರನ್ನು ಕೊಂಡಾಡಿದ್ದಾರೆ. ವಿಶೇಷವಾಗಿ ರಾಯರು ಎಷ್ಟೋ ಗ್ರಂಥಗಳ ಹೆಚ್ಚು ಗ್ರಂಥಗಳನ್ನು ಕೊಟ್ಟಿದ್ದರೂ ಕೂಡ ಸಂಕ್ಷಿಪ್ತವಾಗಿ ಪಾಮರರು ಕೂಡ ವಿಸ್ತಾರವಾದ ಗ್ರಂಥಗಳನ್ನು ನಿತ್ಯನೂ ಪಾಠವನ್ನು ಮಾಡಬೇಕು, ಪಾರಾಯಣ ಮಾಡಬೇಕು, ಅರ್ಥಾನುಸಂಧಾನಕ ಪೂರ್ವಕವಾಗಿ ತಿಳಿದು ಭಕ್ತಿ ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಅವರು ದೊಡ್ಡದಾಗಿರುವಂತಹ ಗ್ರಂಥಗಳಿಗೆ ಸಂಕ್ಷಿಪ್ತವಾಗಿ ಗ್ರಂಥವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇಡೀ ರಾಮಾಯಣವನ್ನು ವಾಲ್ಮೀಕಿ ಮುನಿಗಳ 24,000 ಶ್ಲೋಕಗಳಿರುವಂತಹ ರಾಮಾಯಣವನ್ನು 11 ಶ್ಲೋಕಗಳಲ್ಲಿ ರಾಮಚಾರಿತ್ರ ಮಂಜರಿ ಎಂಬುದಾಗಿ ಕೊಟ್ಟು, ಅದು ಮಾತ್ರ ಇಲ್ಲದೆ ಆಚಾರ್ಯರು ಮಾಡಿಕೊಟ್ಟಿರುವ ರಾಮಾಯಣದ ನಿರ್ಣಯವನ್ನು ಅನುಸರಿಸಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇರುವಂತಹ ರಾಮಾಯಣದ ನಿರ್ಣಯವನ್ನು ಅನುಸರಿಸಿ ಮೂಲ ರಾಮಾಯಣವನ್ನು ಕೂಡ ಇಟ್ಟುಕೊಂಡು, ಆ ಮೂಲ ರಾಮಾಯಣವನ್ನು ವಿಶೇಷವಾಗಿ ವಾಯುದೇವರು ಮನಸ್ಸಲ್ಲಿ ಇಟ್ಟುಕೊಂಡು ರಾಮಾಯಣ ನಿರ್ಣಯವನ್ನು ಮಾಡಿದ್ದಾರೆಯೋ ಆ ವಿಷಯಗಳನ್ನು ಸಂಗ್ರಹವನ್ನು ಮಾಡಿ ಈ ಒಂದು 11 ಶ್ಲೋಕಗಳಲ್ಲಿ ರಾಮಚಾರಿತ್ರ ಮಂಜರಿ ಎಂಬುದಾಗಿ ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ರಾಯರು ಭಾಗವತದ ಸುಮಸ್ಕಂದವನ್ನು ಕೃಷ್ಣಚಾರಿತ್ರ ಮಂಜರಿ ಎಂಬುದಾಗಿ 28 ಶ್ಲೋಕಗಳಲ್ಲಿ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಅದರಲ್ಲಿರುವಂತಹ ಒவ்வೊಂದು ಅಧ್ಯಾಯವನ್ನು ಸಂಗ್ರಹ ಮಾಡಿ ಒவ்வೊಂದು ಶ್ಲೋಕಗಳಲ್ಲಿ ಕೊಟ್ಟು 32 ಅಧ್ಯಾಯಗಳನ್ನು 32 ಶ್ಲೋಕಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಎಂಬುದಾಗಿ ಕೊಟ್ಟಿದ್ದಾರೆ. ಈ ರಾಯರ ಈ ಒಂದು ಸಾಮರ್ಥ್ಯವನ್ನು ನೋಡಿದಾಗ ಅದು ಮಹಾಪಂಡಿತರಿಗೆ ಮಾತ್ರ, ಜ್ಞಾನಿಗಳಿಗೆ ಮಾತ್ರ, ದೊಡ್ಡ ಮಹಾಕವಿಗಳಿಗೆ ಮಾತ್ರ ಅದು ಸಾಧ್ಯ. ಸಂಕ್ಷಿಪ್ತ ವಿಸ್ತಾರಾಭ್ಯಾಂ ಪ್ರವದಂತಿ ಮನೀಷಿನಃ ಎಂಬುದಾಗಿ ದೊಡ್ಡ ಪಂಡಿತರಾಗಿರುವವರಿಗೆ ಅದು ಸಣ್ಣ ಪುಟ್ಟದ ಗ್ರಂಥಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಮಾಡುತ್ತಾರೆ. ದೊಡ್ಡ ಗ್ರಂಥಗಳಿಗೆ ಸಂಕ್ಷಿಪ್ತವಾಗಿ ಗ್ರಂಥಗಳನ್ನು ಕೂಡ ರಚನೆ ಮಾಡಲಿಕ್ಕೆ ಅವರಿಂದ ಸಾಧ್ಯವಾಗುತ್ತದೆ. ಆ ರೀತಿಯಲ್ಲಿ ರಾಯರು ಅನುಭಾಷ್ಯ ಗ್ರಂಥಕ್ಕೆ, ಆಚಾರ್ಯರು ಮಾಡಿರುವಂತಹ ಅನುಭಾಷ್ಯಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಮಾಡಿಕೊಟ್ಟಿರುತ್ತಾರೆ. ಅನುಭಾಷ್ಯದಲ್ಲಿರುವಂತಹ ಒவ்வೊಂದು ಅಕ್ಷರವನ್ನು ಕೂಡ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು ಯಾವ ರೀತಿಯಲ್ಲಿ ಅದು ಸಂಗ್ರಹ ಮಾಡಿ ಇರುತ್ತದೆ ಎಂಬ ವಿಷಯವನ್ನು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಸುಮಧ್ವವಿಜಯ ಮಹಾಕಾವ್ಯಕ್ಕೆ ಅವರೇ ಅನುಮಧ್ವವಿಜಯ ಎಂಬುದಾಗಿ 32 ಶ್ಲೋಕಗಳಲ್ಲಿ ಮಾಡಿಕೊಟ್ಟಾಗ ಆ ಅನುಮಧ್ವವಿಜಯಕ್ಕೆ ವ್ಯಾಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ ರಾಯರು. ಆ ಅನುಮಧ್ವವಿಜಯದಲ್ಲಿರುವಂತಹ ಒவ்வೊಂದು ಶ್ಲೋಕಗಳು ಕೂಡ ಯಾವ ರೀತಿಯಲ್ಲಿ ಸುಮಧ್ವಜಿ ಮಹಾಕಾವ್ಯ ವಿಷಯವನ್ನು ಹೇಳುತ್ತಾ ಇದೆ ಎಂಬ ವಿಷಯವನ್ನು ತೋರಿಸಿಕೊಡುತ್ತಾರೆ. ಆಗ ಸಣ್ಣ ಪುಟ್ಟ ಗ್ರಂಥಗಳಿಗೆ ವಿಸ್ತಾರವಾದ ವ್ಯಾಖ್ಯಾನ, ದೊಡ್ಡದಾಗಿರುವಂತಹ ಗ್ರಂಥಗಳಿಗೆ ಸಂಕ್ಷಿಪ್ತವಾದ ಒಂದು ಸಂಗ್ರಹವನ್ನು ರಾಯರು ಮಾಡಿಕೊಟ್ಟಿದ್ದಾರೆ ಎಂಬುದನ್ನು ನಾವು ನೋಡುತ್ತೇವೆ. ಈ ರಾಮಾಯಣ ವಿಷಯಗಳನ್ನು ರಾಮಚಾರಿತ್ರ ಮಂಜರಿ ಎಂಬುದಾಗಿ ರಾಯರು ಮಾಡಿಕೊಟ್ಟಿರುವಂತಹ ಈ ಒಂದು ಗ್ರಂಥಗಳ ಇಂದದಲ್ಲಿ ನಿತ್ಯನೂ ಕೂಡ ಈ ಒಂದು 11 ಶ್ಲೋಕಗಳನ್ನು ಪಾರಾಯಣ ಮಾಡಿದರೆ ಇಡೀ ರಾಮಾಯಣ ಮಾಡಿದ ಪುಣ್ಯವನ್ನು ನಮಗೆ ಭಗವಂತ ಕರುಣಿಸುತ್ತಾನೆ ಎಂಬುದರಲ್ಲಿ ಮತ್ತೊಂದು ಮಾತಿಲ್ಲ, ಅದರಲ್ಲಿ ಸಂಶಯವಿಲ್ಲ. ರಾಯರು ಅಷ್ಟು ಸುಂದರವಾಗಿ ರಾಮಾಯಣದಲ್ಲಿರುವಂತಹ ಒவ்வೊಂದು ವಿಷಯಗಳನ್ನು ಕೂಡ ಚೆನ್ನಾಗಿ ಇದರಲ್ಲಿ
ಇದನ್ನು ಬಿಡದೆ ಕೂಡ ಅಲ್ಲಿ ವಿಶೇಷವಾಗಿ ರಾಮಚಾರಿತ್ರ ಮಂಜರಿಯಲ್ಲಿ ನಮಗೆ ಮಾಡಿಕೊಟ್ಟಿರುತ್ತಾರೆ ಎಂಬ ವಿಷಯವನ್ನು ನಾವು ನೋಡುತ್ತೇವೆ. ಅಂಥ ರಾಯರ ಇಷ್ಟು ದೊಡ್ಡ ಸಾಮರ್ಥ್ಯವನ್ನು ನಾವು ಅವರ ರಾಮಚಾರಿತ್ರ ಮಂಜರಿಯಲ್ಲಿ ನೋಡಿ ತಿಳಿಯಬಹುದು. ರಾಯರ ಪೂರ್ವಾಶ್ರಮ ಪುತ್ರರು ಮತ್ತು ಅವರ ಶಿಷ್ಯರಾದ ಲಕ್ಷ್ಮೀನಾರಾಯಣಾಚಾರ್ಯರು ಈ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿರುತ್ತಾರೆ. ರಾಯರಿಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿರುವಂತಹ ಹರಿವಾಯು ಸ್ತುತಿ ಶ್ರಕ್ತಾವೃತ್ತದಲ್ಲಿರುವಂತಹ ಆ ಒಂದು ಗ್ರಂಥವ ಅವರಿಗೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಅದರಿಂದಲೇ ನೋಡಿ ಅವರು ವಿಶೇಷವಾಗಿ ಅದೇ ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿರುವಂಥ ಹನುಮಧ್ವ ವಿಜಯ ಶ್ರಕ್ತಾವೃತ್ತದಲ್ಲಿದೆ, ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿರುತ್ತಾರೆ. ಅದರಿಂದ ಅದನ್ನು ಅನುಸರಿಸಿ ವಿಶೇಷವಾಗಿ ಇವರು ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ಮಹಾಭಾರತ ತಾತ್ಪರ್ಯನಿರ್ಣಯ ಭಾವಸಂಗ್ರಹ ಇತ್ಯಾದಿ ಗ್ರಂಥಗಳನ್ನು ಆ ಶ್ರಕ್ತಾವೃತ್ತದಲ್ಲಿ ಸುಂದರವಾಗಿ ಕೊಟ್ಟಿದ್ದಾರೆ. ಇಂಥ ದೊಡ್ಡವಾದ ಈ ಒಂದು ಗ್ರಂಥವನ್ನು, ಮಹಾಮಹಿಮೆ ಇರುವಂತಹ ಗ್ರಂಥವನ್ನು ನಾವು ಕೂಡ ಅರ್ಥಾನುಸಂಧಾನಪೂರ್ವಕ ತಿಳಿದು ನಿತ್ಯನೂ ಪಾರಾಯಣವನ್ನು ಮಾಡಿ ರಾಘವೇಂದ್ರ ತೀರ್ಥ ಗುರುವಾಂದ್ರಗದ ಭಾರತೀ ರಮಣ ಮುಖ್ಯಪ್ರಾಣಾಂದ್ರಗದ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳಿ ಎರಡು ಮಾತುಗಳನ್ನು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಸಮರ್ಪಣೆ ಮಾಡ್ತೇವೆ. ಶ್ರೀ ಕೃಷ್ಣಾರ್ಪಣ ಮಸ್ತು.